ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಪುನೀತ್ ರಾಜ್ಕುಮಾರ್ ಸೆನ್ಸಾರ್ ಆಯ್ತು. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರದ ಸೆನ್ಸಾರ್ ಕಾರ್ಯ ಮುಗಿದಿದ್ದು ಸಿನಿಮಾ UA ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿದೆ. ಕನ್ನಡ ರಾಜ್ಯ ರತ್ನ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರ ಮಾರ್ಚ್ 24ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅಭಿಮಾನಿಗಳು ತೆರೆ ಮೇಲೆ ಪುನೀತ್ ರವರನ್ನ ಕಣ್ತುಂಬಿಕೊಳ್ಳಬಹುದು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದ ಸಂತೋಷ್ ಆನಂದರಾಮ್ ಅವರು ಒಂದು ರಾಜಕುಮಾರ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದು ವಿ ಹರಿಕೃಷ್ಣ ಅವರ ಒಂದು ಸಂಗೀತ ಇದರಲ್ಲಿದೆ. ಇದೇ ಮೊದಲ ಬಾರಿಗೆ ಸೌತ್ ಸುಂದರಿ ಪ್ರಿಯಾ ಆನಂದ್ ಕನ್ನಡ ಚಿತ್ರದಲ್ಲಿ ನಟಿಸ್ತಾ ಇದ್ದು, ಚೊಚ್ಚಲ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ವಿಶೇಷ ಅಂದ್ರೆ ಬಹುದೊಡ್ಡ ತಾರಾ ಬಳಗವೇ ಇರುವ ಈ ಚಿತ್ರದಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಈಗ ರಿವೀಲ್ ಆಗಿದೆ. ತಮಿಳು ನಟ ಶರತ್ ಕುಮಾರ್ ಅಶೋಕ್ ಪಾತ್ರದಲ್ಲಿ, ವಿಜಯಲಕ್ಷ್ಮಿ ಸಿಂಗ್ ಸುಜಾತಾ ಪಾತ್ರದಲ್ಲಿ, ರಂಗಾಯಣ ರಘು ವೆಂಕಿ ಅನ್ನೋ ಒಂದು ಪಾತ್ರದಲ್ಲಿ, ದತ್ತಣ್ಣ ಅವರು ಮೊಹಮ್ಮದ್ ರಫಿ ಅನ್ನೋ ಒಂದು ಪಾತ್ರದಲ್ಲಿ ಮತ್ತು ಚಿಕ್ಕಣ್ಣನವರು ಚಿಕ್ಕ ಅಂತ ಒಂದು ಪಾತ್ರದಲ್ಲಿ, ಅನಂತ್ ನಾಗ್ ಅವರು ವಿಶ್ವ ಜೋಶಿ ಅನ್ನೋ ಒಂದು ಪಾತ್ರ ಮತ್ತು ಪ್ರಕಾಶ್ ರೈ ಅವರು ಜಗನ್ನಾಥ್ ಎನ್ನುವ ಪಾತ್ರ ಮಾಡಿದ್ರೆ, ಸಾಧು ಕೋಕಿಲ ಅವರು ಆಂಟೋನಿ ಗುನ್ಸಾಲ್ವಿಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಸದ್ಯದಲ್ಲೇ ಈ ಒಂದು ರಾಜಕುಮಾರ ಚಿತ್ರ ಬಿಡುಗಡೆಯಾಗಲಿದ್ದು, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರಮಂದಿರಕ್ಕೆ ಹೋಗಿ ಒಂದು ರಾಜಕುಮಾರ ಚಿತ್ರವನ್ನ ನೋಡಿ ಆನಂದಿಸಬಹುದು. ನಿಮ್ಗೆ ಅನ್ಸುತ್ತೆ ಒಂದು ರಾಜಕುಮಾರ ಚಿತ್ರಕ್ಕೆ UA ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.